ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ನಾನು ಈ ಒಂದು ಕಾಕಡ ಗಿಡದ ಬಗ್ಗೆ ಮುಂಚೆ ಒಂದು ವಿಡಿಯೋ ಮಾಡಾಕಿದ್ದೆ. ನಮ್ಮ ಸ್ನೇಹಿತರು ತುಂಬ ಬೇಜಾರಾಗಿ ಹೇಳಿದ್ರು. ನಾವು ಕಾಕಡ ಗಿಡ ಹಾಕೋದಕ್ಕಿಂತ ಕೂಲಿ ಹೋಗೋದು ಬೆಸ್ಟ್ ಅಂತ. ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೀವೇನೇ ಕೂಲಿ ಮಾಡಿದ್ರು 15 ದಿನಕ್ಕೆ 1 ಲಕ್ಷ ಅರ್ನ್ ಮಾಡೋದು ತುಂಬ ಕಷ್ಟ. ಪರಿಸ್ಥಿತಿ ಒಂದೇ ಥರ ಇರಲ್ಲ. ಏರುಪೇರು ಇದ್ದೇ ಇರುತ್ತೆ ಎಲ್ಲ ಜೀವನದಲ್ಲೂ ಅಷ್ಟೇ. ನಿಮಗೆ ಕೂಲಿನೂ ಸಹ ಒಂದೇ ಸಮಕ್ಕೆ ಸಿಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸಿಕ್ಕಾಗ ಕೂಲಿ ಮಾಡ್ತೀರಾ, ಇಲ್ಲಾಂದರೆ ಮನೇಲಿರ್ತೀರ. ಹಾಗಾಗಿ ಇದಕ್ಕೆ ಅಂತ ಯಾವುದೇ ಪೂರ್ತಿ ದಿನದ ಒಂದು ಅವಧಿನ ಕೊಡೋದಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಒಳಗಡೆ ಎಲ್ಲ ಮುಗಿದೋಗ್ಬಿಡ್ಬೇಕು ಇದು. ನೋಡಿ, ಇವತ್ತಿನ ಒಂದು ರೇಟ್ ಬಂದು 880 ರೂಪಾಯಿ. ನೋಡಿ, 880 ರೂಪಾಯಿ ಬರೀ 1 kg. 1 kg ಕಾಕಡ ಒಂದು ಹೂವಿನ ಒಂದು ರೇಟ್ ಬಂದು ಅಷ್ಟಿದೆ. ಇದು ಏಪ್ರಿಲ್ ಸೀಸನ್ ಆಗಿರೋದ್ರಿಂದ ಮೊಗ್ಗು ತುಂಬ ಸ್ಮೂತಾಗಿರುತ್ತೆ. ಯಾಕಂದರೆ ಒಂದೇ ಒಂದು ಎಳೆ ಬರುತ್ತೆ ಇದರಲ್ಲಿ. ಮುಂಚೆ ಒದಿಯಾಗಿರೋದು, ಹಾಗಾಗಿ ತೂಕ ಬರೋದು. ಆದರೂ ಈ ಒಂದು ಕಾಕಡ ಗಿಡ ವರ್ಷದ 365 ದಿನವೂ ಸಹ ಇದಕ್ಕೆ ಆರೈಕೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹೂವು ನಿಲ್ಲೋದಿಲ್ಲ, ಬರ್ತಾನೆ ಇರುತ್ತೆ. ಇಂಥ ಟೈಮಲ್ಲಿ ತಮಗೆ 2 kg ಹೂವು ಬಂದರೆ ನೋಡಿ ಲೆಕ್ಕ ಹಾಕಿ, 860 + 860 1720 ರೂಪಾಯಿ ದುಡ್ಡಾಗುತ್ತೆ ಪರ್ ಡೇ. ನೀವು ಲೇಬರ್ ಅಂತ ಇದು ಎಲ್ಲ ಒಂದು 500 ರೂಪಾಯಿ ತೆಗೆದ್ರು ನಿಮಗೆ 1260 ರೂಪಾಯಿ ಉಳ್ಕೊಳ್ಳುತ್ತೆ. ನೀವು ಒಂದು ತಿಂಗಳಿಗೆ ಎಷ್ಟಾಯಿತು ಲೆಕ್ಕ ಹಾಕೊಳ್ಳಿ. ಇದು ನೋಡೋದಕ್ಕೆ ತುಂಬ ಇಷ್ಟೇನಾ ಅನಿಸುತ್ತೆ. ಅದರ ಆದಾಯ ನೋಡಿದ್ರೆ ಅಬ್ಬಬ್ಬಾ ಇಷ್ಟೊಂದು ಇದೆಯಾ ಇದರಲ್ಲಿ ಅಂತ ಅನಿಸುತ್ತೆ. ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ನಲ್ಲ, ಬರೀ 10 ಗುಂಟೆನಲ್ಲಿ ಈ ಒಂದು ಕಾಕಡ ಬೇಸಾಯ ಮಾಡಿ ಬರೀ ಕೇವಲ 15 ದಿನಗಳಲ್ಲಿ 42,000 ಹಣ ಗಳಿಸಿದ್ದಾರೆ. ಅವರ ಒಂದು ಕಾರ್ಯದ ಅವಧಿ ಏನಪ್ಪ ಅಂದರೆ ಬೆಳಗ್ಗೆ 6ರಿಂದ 10:30 11 ಗಂಟೆ. ಅಷ್ಟರಲ್ಲಿ ಈ ಒಂದು ಕಾಕಡ ಗಿಡದ ಒಂದು ಎಲ್ಲ ಕೆಲಸಗಳು ಮುಗಿದೋಗ್ಬಿಡುತ್ತೆ. ಇದಕ್ಕೆ ಒಂದು ತಿಂಗಳಿಗೆ ಅಂದರೆ 45 ಡೇಸ್ ಗ್ಯಾಪಲ್ಲಿ ಇದಕ್ಕೆ ಗೊಬ್ಬರ ಕೊಡ್ತಾ ಇರಬೇಕು. ಯಾಕಂದರೆ ನಾವು ಈಗ ಗೊಬ್ಬರ ಕೊಟ್ವಿ ಅಂದರೆ ಇವತ್ತಿನ ಡೇಟನ್ನು ಗುರ್ತಾಕೊಂಡ್ರೆ ಒಂದು 42ಇಂದ ಸ್ಟಾರ್ಟ್ ಆಗುತ್ತೆ ಹೂವು. ನೋಡಿ, ಹಾಗಾಗಿ 42 ಡೇಸ್ 45 ಡೇಸ್ ನಾವು ಡಿವೈಡ್ ಮಾಡ್ಕೊಂಡು ನಾವು ಇದಕ್ಕೆ ಮೆನ್ಯೂರನ್ನು ಕೊಡ್ತಾ ಹೋದರೆ ಅದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಕಂಟಿನ್ಯೂಟಿ ಇದ್ದೇ ಇರುತ್ತೆ. ನಾವು ಯಾವಾಗ ಈ ಡೇಟನ್ನು ಗುರ್ತಾಕೊಳ್ಳಲ್ಲ, ಸುಮ್ಮನೆ ಹೆಂಗಂದ್ರಂಗೆ ಹಾಕಿದ್ರೆ ನಮಗೆ ಆದಾಯನೂ ಸಹ ಹೆಂಗಂದ್ರಂಗೆ ಬರುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ಕಾಕಡ ಬೇಸಾಯ ತುಂಬ ಅನುಕೂಲ. ರೈತನಿಗೆ ಒಂದು ಉಪಕಸಬಿದ್ದಂಗೆ, ಪ್ರತಿದಿನ ಆದಾಯ ಗಳಿಸ್ಬೋದು. ಈ ಒಂದು ಕಾಕಡ ಗಿಡದ ಬೇಸಾಯದ ಬಗ್ಗೆ ತಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ಈ ಒಂದು ಕಾಕಡ ಬೇಸಾಯ ಮಾಡ್ತೀರಾ ದಯವಿಟ್ಟು ಬೇಸಾಯ ಮಾಡಿ. ಇದು ಯಾವತ್ತೂ ಇದೊಂಥರ ಕಲ್ಪವೃಕ್ಷ ಇದ್ದಂಗೆ, ಯಾವತ್ತೂ ನಂಬಿದವ್ರನ್ನ ಕೈ ಬಿಡೋದಿಲ್ಲ. ನೋಡಿ ಸ್ನೇಹಿತರೆ, ತಾವುಗಳು ಸಹ ಈ ಒಂದು ಕಾಕಡ ಬೇಸಾಯ ಮಾಡಿ ನಿಮ್ಮ ಒಂದು ಪ್ರತಿದಿನದ ಖರ್ಚು ವೆಚ್ಚ ಅದಕ್ಕಿಂತ ಹೆಚ್ಚಾಗಿ ಆದಾಯ ಗಳಿಸ್ಬೋದು. ನೋಡಿ,
ಓಕೆ ಸ್ನೇಹಿತರೆ, ಯಾರು ಇಲ್ಲಿನವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಗಂಟೆಯನ್ನು ಒತ್ತಿ ಇನ್ನೂ ಹೊಸ ಹೊಸ ಮಾಹಿತಿಗಳನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸೊ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.